ಬಿಗ್ ಬಾಸ್ 13 ಯಾರು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ಬರ್ತಿದೆ ಈ ಸಲ ಸೀಸನ್ 13. ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಸತಿ ಬಿಗ್ ಬಾಸು ಬೇಗ ಬರ್ತಾ ಇದೆ ಅಂದ್ಬಿಟ್ಟು. ಇದಕ್ಕೆ ಸೀಸನ್ 12 ಮುಖ್ಯವಾದ ಕಾರಣ. ಸೀಸನ್ 12 ಆ ರೀತಿ ಜನನ ಎಳೆದಿಟ್ಕೊಂಡಿತ್ತು. ತುಂಬ ಜನ ಕಾಯ್ತಾ ಇದ್ರು ಸೀಸನ್ 13 ಯಾವಾಗ ಬರುತ್ತೆ ಅಂದ್ಬಿಟ್ಟು. ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಬರ್ತಾ ಇದೆ. ಬಿಗ್ ಬಾಸ್ ತಂಡದವರು ಈ ಸತಿ ಹಬ್ಬ ಬೇಗ ಶುರು ಆಗತ್ತೆ ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಲೋಗೋನ ರಿವೀಲ್ ಮಾಡಿದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಈ ಸತಿ ತುಂಬಾ ಅದ್ದೂರಿಯಿಂದ ಬರ್ತಾ ಇದೆ ಅಂದ್ಬಿಟ್ಟು. ಮೊದಲಿರೋದಕ್ಕಿಂತ ಈ ಸತಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ತಯಾರಿಗಳು ತುಂಬಾ ಜೋರಾಗಿ ನಡೀತಾ ಇದೆ. ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಅಂತ ಈ ಕೆಲಸನೂ ಈಗಾಗಲೇ ನಡೀತಾ ಇದೆ. ಮೊದಲಿದ್ದ ಸೀಸನ್ಗಿಂತ ಈ ಸೀಸನ್ ಇನ್ನೂ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಇವರ ಉದ್ದೇಶ ಆಗಿದೆ. ಯಾಕಂದ್ರೆ ಈ ಸೀಸನ್ ಮೇಲೂ ತುಂಬಾ ನಿರೀಕ್ಷೆ ಇದೆ ಜನಗಳಿಗೆ. ಈಗಾಗಲೇ ಹಲವಾರು ಹೆಸರು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಿದ್ದಾರೆ ಅಂತ. ಅದರಲ್ಲಿ ನಾನು ಕೆಲವೊಂದು ಹೆಸರುಗಳನ್ನ ಹೇಳಿದ್ದೀನಿ. ಇವ್ರ ಹೆಸರುಗಳು ತುಂಬಾನೇ ಓಡಾಡ್ತಾ ಇದೆ. ನನ್ನ ಚಾನಲ್ನಲ್ಲಿ ಆ ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ. ಇನ್ನು ಹಲವಾರು ಹೆಸರುಗಳು ಕೇಳಿ ಬರ್ತಿದೆ. ಅವರು ಯಾರ್ಯಾರು ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ನಮಗೆಲ್ಲ ಗೊತ್ತಿರೋ ಹಂಗೆ ಬಿಗ್ ಬಾಸ್ ಸೆಪ್ಟೆಂಬರಲ್ಲಿ ಬರ್ತಿತ್ತು. ಆದರೆ ಈ ಸತಿ ಜುಲೈ ಕೊನೆಯಲ್ಲಿ ಬರ್ತಿದೆ ಅನ್ನೋ ಮಾಹಿತಿ ಇದೆ. ಇಷ್ಟು ಬೇಗ ಬರ್ತಿದೆ ಅಂದರೆ ಮೊದಲು ಒಂದು ಸತಿ OTT ಅಂತ ಮಾಡಿದ್ರು. ಈ ಸತಿನೂ ಅದೇ ರೀತಿ ಇವ್ರುಗಳನ್ನ ಕರೆಸ್ಬಿಟ್ಟು ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಯಾರಿಗೆ ಜಾಸ್ತಿ ಓಟ್ಸ್ ಬಂದಿದೆ, ಜನಗಳಿಗೆ ಯಾರು ಇಷ್ಟ ಆಗಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಸೀಸನ್ 13ಗೆ ಬಿಡ್ತಾರಾ, ಈ ರೀತಿ ಮಾಡೋ ಪ್ಲಾನು ಬಿಗ್ ಬಾಸ್ ಅವ್ರಿಗೆ ಇದೆಯಾ? ಕಾದು ನೋಡೋಣ. ನನಗನ್ಸೋ ಥರ ಆ ರೀತಿ ಏನು ಆಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಇನ್ನೂ ಏನು ಮಾಹಿತಿಗಳು ಬಂದಿಲ್ಲ. ಬಿಗ್ ಬಾಸ್ ಸೀಸನ್ 13 ಅಂತಾನೆ ಬಿಟ್ಟಿದ್ದಾರೆ. ಇಲ್ಲೂ OTT ಅಂತೇನು ಹೇಳಲಿಲ್ಲ. ಇಷ್ಟು ಬೇಗ ಬರೋದಕ್ಕೆ ಏನು ಕಾರಣ? ಸ್ಪರ್ಧಿಗಳು ಯಾರ್ಯಾರನ್ನ ಆಯ್ಕೆ ಮಾಡಿದ್ದಾರೆ, ನಾನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ. ನಿಮಗೆ ಯಾವ ಸ್ಪರ್ಧಿ ನೋಡೋದಕ್ಕೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.